ಏನೋ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಯಾವುದು ಮುಗೀತೀಗ? ತತ್ರ ಬುದ್ಧ್ಯಾಮಹೇ ತಾತೇ ಜೀವತಿ ಪುತ್ರಸ್ತು ಯದಿ ಮಾತಾ ಪ್ರಮೀಯತೆ ಪಿಂಡ ನಿರ್ವಾಪಣಾತ್ ಪೂರ್ವಂ ಊರ್ಧ್ವಂ ನ ಕುರ್ಯಾತ್ ತಿಲತರ್ಪಣಂ. ತಂದೆ ಇದ್ದಾಗ ತಾಯಿ ಮೃತಳಾದರೆ ಮಗನಾದವನು ಏನು ಮಾಡಾಗಿಲ್ಲ? ತಿಲತರ್ಪಣ ಮಾಡಾಗಿಲ್ಲ ಅಂತ ಹೇಳಿಬಿಟ್ಟು. ನ ಜೀವತ್ ಪಿತೃಕಃ ಕುರ್ಯಾತ್ ಮಾತುರುದ್ದಿಶ್ಚ ತರ್ಪಣಂ. ಜೀವತ್ ಪಿತೃಕನಾದವನು ತರ್ಪಣ ಕೊಡಬೇಕಾದ್ರೆ ತಾಯಿಗೋಸ್ಕರ ಕೊಡ ಹಾಗಿಲ್ಲ. ಯಾಕೆ? ತಿಲತರ್ಪಣ ಅದು ಇಂಪಾರ್ಟೆಂಟ್ ಇತಿ ನಾರದೀಯೋಕ್ತೇ. ಆದರೆ ತಾಯಿ ಇದ್ದರೂ ಕೂಡ ತಂದೆ ಹೋಗಿದ್ರೆ ಎಲ್ಲರೂ ಬಂದು ತರ್ಪಣಾನಂತರಂ ಪ್ರಾತರೋಪಾಸನಂ ಅನುಸಂಧೇಯಂ. ತರ್ಪಣ ಕೊಟ್ಟ ಮೇಲೆ ಪ್ರಾತಃ ಕಾಲ ಉಪಾಸನವನ್ನು ಮಾಡಬೇಕು. ಹೇಗೆ ವೈಷ್ಣವ ಬಿಟ್ಟು ಉಪಾಸನವನ್ನು ಬಿಟ್ಟು ಹೋಗಿಬಿಟ್ಟಿದೆ. ಕೇಳಿತಾ? ಭಾಳ ಮುಖ್ಯವಾದ ಅದು. ವೈಷ್ಣವ ಬಿಡೋಕ್ಕೆ ಜಾಸ್ತಿ ಬಿಟ್ಟು ಹೋಗಿದೆ. ಉಪಾಸನ ಅಂಬೋದು ಪೂರ್ತಿ ಎಲ್ಲೋ ಕ್ವಚಿತ್ ತುಳ್ಕೊಂಡಿರೋದು. ತತ್ಪ್ರಕಾರಸ್ತು ಬ್ರಹ್ಮಯಜ್ಞನೂ ಹೋಗಿದೆ, ವೈಷ್ಣವ ಹೋಗಿದೆ. ವೈಷ್ಣವ ಮಾಡೋರು ಕೂಡ ಎಷ್ಟೋ ಬ್ರಹ್ಮಯಜ್ಞ ಮಾಡಿರೋದಿಲ್ಲ. ಅದಕ್ಕಿಂತ ಹೆಚ್ಚು ಉಪಾಸನನ ಇವರೂ ಮಾಡಿರೋದಿಲ್ಲ. ಅಗ್ನಿಂ ಪ್ರಜ್ವಾಲ್ಯ ತಿಥ್ಯಾದಿ ಸ್ಮೃತ್ವ ಸ್ವಶಾಖೋಕ್ತರೀತ್ಯ ಪ್ರೋಕ್ಷಣಾದಿ ಕೃತ್ವ ಸೂರ್ಯಾಯ ಸ್ವಾಹ ಪ್ರಜಾಪತಯೇ ಸ್ವಾಹ ಇತಿ ಪ್ರಾತರ್ಜುಹುಯಾತ್. ಯಾವುದೇ ಪ್ರಕಾರ ಹೇಗೆ ಅಂದರೆ ಅಗ್ನಿಂ ಪ್ರಜ್ವಾಲ್ಯ, ಅಗ್ನಿಯನ್ನು ಪ್ರಜ್ವಾಲ್ಯ. ಯಾವಾಗಲೂ ಅಗ್ನಿಯಲ್ಲಿ ಏನೇ ವೈಷ್ಣವ ಏನೇ ಮಾಡ್ತಿರಲಿ ಅಗ್ನಿ ಹೇಗಿರಬೇಕು? ಉರಿತಿರಬೇಕು. ಗೊತ್ತಾಯ್ತಾ? ಬೂದಿಯಲ್ಲಿ ಮಾಡಿದರೆ ಹೋಮ ಅಂತ ವ್ಯರ್ಥ ಅಂತಾರಲ್ಲ, ಹಾಗೆ ಸರಿಯಾಗಿ ನಿಗನಿಗೆ ಇರಬೇಕಾಗ. ಅಂಥದ್ರಲ್ಲಿ ಹಾಕಿದರೆ ಮಾತ್ರ ಮುಟ್ಟೋದು. ಹುತ ಆಗಬೇಕು. ಅದು ಹುತ ಆಗದೆ ಹೋದರೆ ಮಾಡಿದ್ದೇನರ್ಥ? ವೇಸ್ಟ್. ಹುತ ಆಗಲೇಬೇಕು. ರಾತ್ರಿ ಹಾಕಿ ಉಳ್ದಾನೆ ಆಗಿರೋದು. ಹಾಗೆ ಬಿಟ್ಬಿಟ್ಟಿರ್ತಾರೆ. ತಪ್ಪದು ನೋಡಿ. ಎಲ್ಲ ಹೇಳ್ತಾರೆ ಈಗ. ತತ್ ಪ್ರಕಾರಸ್ತು ನೋಡಿ. ತರ್ಪಣಾನಂತರಂ ಪ್ರಾತರೋಪಾಸನಂ ಏನದು? ಅನುಸಂಧೇಯಂ. ಪ್ರಾತಃ ಕಾಲ ತರ್ಪಣಾದಿಗಳನ್ನು ಕೊಟ್ಟ ಮೇಲೇ ಉಪಾಸನ ಮಾಡಬೇಕು, ಮೊದಲಲ್ಲ. ಹಾಂ, ಅಗ್ನಿಗೂ ವೈಷ್ಣವಕ್ಕೂ ಉಪಾಸನಕ್ಕೂ ಸಂಬಂಧನೇ ಇಲ್ಲ. ಬೇರೆ ಕಾರ್ಯ ಕೊಡೋದಕ್ಕೆ ಬರೋದಿಲ್ಲ. ಪ್ರತ್ಯೇಕವಾದ ಕಾರ್ಯ. ಪ್ರತ್ಯೇಕ ಕಾರ್ಯದಲ್ಲಿ ಏನು ಮಾಡಾಗಿಲ್ಲ? ಮಿಕ್ಸ್ ಮಾಡಬಾರ್ದು. ಗೊತ್ತಾಯ್ತಾ? ಒಂದೊಂದೊಂದು ಮಿಕ್ಸ್ ಮಾಡಬಾರ್ದು. ಪ್ರತ್ಯೇಕ ಅದನ್ನೇ ತೊಗೋಬೇಕೆ ಹೊರತು ಬೇರೆ ಬೇರೆ ಅಗ್ನಿನೇ ಬೇರೆ ತೊಗೋಬೇಕು. ಅದೇ ಅಗ್ನಿಯಲ್ಲಿ ಮಾಡಲೇಬಾರ್ದು, ಬದಲಾಯಿಸ್ಬೇಕಾದ್ರೆ. ಯಾಕೆ? ಹುತ ಆಗಿರಬೇಕು. ಪೂರ್ತಿ ಹುತ ಆದರೆ ಪರವಾಗಿಲ್ಲ. ಹುತ ಆಗಲೇ ಟೈಮ್ ಬೇಕು ಅದಕ್ಕೆ. ಆದ್ದರಿಂದ ಬೇರೆಯೇ ತೊಗೋಬೇಕೇನೋ ಅದನ್ನೇ ಹೇಳ್ತಿರೋದು ಈಗ. ಈ ರೀತಿ ಮಾಡಿದರೆ ಉಪಾಸನ ಅಂತ ಕರೀತಾರೆ. ಅಗ್ನಿಂ ಪ್ರಜ್ವಾಲ್ಯ ತಿಥ್ಯಾದಿ ಸ್ಮೃತ್ವ ಅಂದರೆ ಸಂಕಲ್ಪಾದಿಗಳು ಮಾಡಬೇಕು ಅಂತ ಅರ್ಥ. ಸಂಕಲ್ಪ ಅಂತಷ್ಟ ಮೊದಲು ಅದಕ್ಕಿಂತ ಮೊದಲು ಆಚಮನ, ಪ್ರಾಣಾಯಾಮ, ಸಂಕಲ್ಪ. ಎಲ್ಲೆಲ್ಲಿ ಸಂಕಲ್ಪ ಅಂತಾರೋ ಎರಡು ಅಂಡರ್ಸ್ಟುಡ್. ಆಚಮನ, ಪ್ರಾಣಾಯಾಮ. ಅದಿಲ್ಲದೇನೆ ಸಂಕಲ್ಪಕ್ಕೆ ಅರ್ಥ ಇಲ್ಲ. ಮುಂದೆ ಸಪ್ರೇಟು, ಜೊತೆಗೆ ಅದು ಆಚಮನ ಪ್ರಾಣ ಸೇರಿಕೊಂಡೇ ಮಾಡಬೇಕು. ಸೂರ್ಯಾಯ ಸ್ವಾಹ ಪ್ರಜಾಪತಯೇ ಸ್ವಾಹ ಇತಿ ಪ್ರಾತರ್ಜುಹುಯಾತ್. ಪ್ರಾತರೋಪಾಸನ, ಸಾಯಮೋಪಾಸನ. ಉಪಾಸನದಲ್ಲೂ ಸಂಧ್ಯಾವಂದ್ಯ ಹೇಗೋ ಅದು 3 ಕಾಲದಲ್ಲೂ ಮಾಡ್ತಕ್ಕಂಥದ್ದು. ಅದು ಪ್ರಾತರ್ಜುಹುಯಾತ್. ಏವಂ ಸಾಯಂ ಸೂರ್ಯಪದಸ್ಥಾನೇ ಅಗ್ನಿಪದ ಪ್ರಕ್ಷೇಪ ಇತಿ. ಆಗ ಸಾಯಂಕಾಲ ಹೇಳಬೇಕಾದ್ರೆ ಸೂರ್ಯ ಅಂತ ಬದಲು ಅಗ್ನೇಯ ಸ್ವಾಹ ಅಂತ ಹೇಳಬೇಕಷ್ಟೆ. ಪ್ರಕ್ಷೇಪ ಇದನ್ನು ತೆಗೆದು ಅದನ್ನು ಹಾಕಬೇಕು ಅಂತ ಅರ್ಥ. ರಾತ್ರಿಯ ಉಪಾಸನಕ್ಕೆ ಅಗ್ನಿ, ಪ್ರಾತರೋಪಾಸನಕ್ಕೆ ಸೂರ್ಯ. ಮಧ್ಯಾಹ್ನ ಅಂತಿಲ್ಲ. ವೈಷ್ಣವ ಪ್ರಾತಃ ಸಾಯಂ ಪ್ರಾತಃ ಅಷ್ಟೇ, ಮಧ್ಯಾಹ್ನ ಇಲ್ಲ. ಸಂಧ್ಯಾವಂದ್ಯ ಮಾತ್ರ 3. ದೇವ್ರ ಪೂಜೆ ಕೂಡ 3 ಸಲ ದೇವ್ರ ಪೂಜೆ ಇಲ್ಲ. ಗೊತ್ತಾಯ್ತಾ? ಬೆಳಗ್ಗೆ ಏನು ಮಾಡ್ತಾರೆ? ನಿರ್ಮಾಲ್ಯ ಪೂಜೆ ಒಂದು, ಮಧ್ಯಾಹ್ನ ಪೂಜೆ, ಸಾಯಂಕಾಲ ಮಂಗಳಾರತಿ ಪೂಜೆ, ಅಷ್ಟೆಲ್ಲ ಇರುತ್ತೆ. ಆದರೆ ಇದು ಮಾತ್ರ ಹಾಗೇ ಇರುತ್ತೆ ಇತಿ. ವೈಷ್ಣವ ಕೂಡ ಏನಂತ ಮಾಡ್ಬೋದು? ಪ್ರಾತಃ ಸಾಯಂ ಅಂತ ಮಾಡ್ಬೋದು. ಆದರೆ ಉಪಾಸನ ಮಾತ್ರ ಏನು ಮಾಡಬೇಕು? ಆಯಾ ಕಾಲದಲ್ಲೇ ಮಾಡಬೇಕು. ಎರಡು ಒಟ್ಟಿಗೆ ಮಾಡೋ ಹಾಗಿಲ್ಲ. ಹಾಂ, ಆ ವಿಷಯ ಬೇರೆ. ದೇವ್ರ ಪೂಜೆ ವಿಷಯ ದೃಷ್ಟಾಂತ ಕೊಟ್ಟೆ ಅಷ್ಟೇ. ಅದು ಮುಂದೆ ಬರುತ್ತೆ. ದೇವ್ರ ಪೂಜೆ ವಿಷಯ ಬಂದಾಗ ಮಿಸ್ ಆಗಿಬಿಡುತ್ತೆ. ಎಲ್ಲಿಗೆ? ಎಲ್ಲಿ ಅಲ್ಲ, ಕೊಡೋದಕ್ಕೆ ಅವಕಾಶ ಇದೆ. ಪ್ರತ್ಯೇಕ ಮಾಡೋದು ಶ್ರೇಷ್ಠ. ಬೆಳಗ್ಗೆನೂ ಪ್ರತ್ಯೇಕ, ಸಾಯಂಕಾಲ ಪ್ರತ್ಯೇಕ ಮಾಡೋದು ತುಂಬ ಶ್ರೇಷ್ಠ. ಆದರೆ ಸಾಮಾನ್ಯ ಪದ್ಧತಿ ಏನು ಬಂದಿದೆ? ಸಾಯಂ ಪ್ರಾತರತ ಬಂದಿದೆ. ಉಪಾಸನೆ ಮಾಡೋಂಗಿಲ್ಲ. ಏನು ಮಾಡ್ಬೇಕು ಅದನ್ನು? ಪ್ರಾತಃ ಉಪಾಸನೆ ಬೇರೆ, ಸಾಯಂ ಸಂಧ್ಯಾವಂದ್ಯಾಗ 3 ಒಟ್ಟಿಗೆ ಮಾಡೋಕ್ಕೆ ಬರೋದಿಲ್ವೋ ಹಾಗೆ. ವೈಷ್ಣವ ಮಾಡ್ಲಿಕ್ಕೆ ಬರುತ್ತೆ, ಅದು ಇದು ಮಾಡೋಕ್ಕೆ ಬರೋದಿಲ್ಲ. ವೈಷ್ಣವ ಸಾಯಂಕಾಲ ಮಾಡೋದಕ್ಕೆ ಒಂದು ಕಾರಣ ಇದೆ. ಏನು ಕಾರಣ ಅಂದರೆ ಸಾಯಂಕಾಲ ಊಟನೇ ಮಾಡೋದಿಲ್ಲ. ಇಲ್ಲ, ಬೆಳಿಗ್ಗೆ ಊಟ ಮಾಡದೆ ಹೋದ್ರೂ ಮಾಡಬೇಕು. ಅರ್ಥ ಆಯ್ತಾ? ವಿಷ್ಣು ಪಂಚಕ ಉಪವಾಸ, ಅವನು ಊಟ ಮಾಡೋಂಗಿಲ್ಲ. ಆದರೆ ಏನು ಮಾಡಬೇಕು? ಅವನು ವೈಷ್ಣವ ಮಾಡಲೇಬೇಕು, ಬಿಡ ಹಾಗಿಲ್ಲ. ಅರ್ಥ ಆಯ್ತಾ? ಅಂದರೆ ಸಾಯಂಕಾಲ ಊಟ ಮಾಡದೇ ಇದ್ದವರು ಇದ್ದಾರೆ, ಆಯಿತು. ಅಥವಾ ಪ್ರಾತಃ ಸಾಯ ಮಾಡೋದಕ್ಕೂ ಬರುತ್ತೆ, ಏನೋ ಆಪತ್ಕಾಲ ಇದೆ ಅಂತೇಳಿ. ಅದು ಇದಕ್ಕಿಲ್ಲ. ಉಪಾಸನಾದಿಗಳು
ಮಾಡಬೇಕಾಗ ಅದಕ್ಕೆ ಬೇಡ ಬೇಡ ಊಟನೇ ಬಿಟ್ಬಿಡ್ತಾರೆ ಇವೆಲ್ಲ ಗಂಟೆ ಬೇಡ ಅಂತ ಹೇಳಿ. ಆದರೆ ಬೆಳಿಗ್ಗೆ ಊಟ ಬಿಡಾಗಿಲ್ಲ, ಮನೇಲಿ ಇಲ್ಲದ ಈ ರೀತಿ ಮಾಡಿಕೊಡು ಪುಣ್ಯಕ್ಕೆ. ಮನೆಯಲ್ಲಿ ಅಡುಗೆ ಮಾಡಿದ್ರೆ ವಹಿಸ್ತೇವ, ಕ್ಯಾಟ್ರಿಂಗ್ ತಂದ್ರೆ ಯಾಕೆ ಮಾಡಬೇಕು? ಹೌದಾ? ಹೋಟ್ಲಿಗೆ ಹೋದ್ರೆ ಯಾಕೆ ಮಾಡ? ಹಾಗೆಲ್ಲ ಇಲ್ಲ, ಮನೆಯಲ್ಲೇ ಮಾಡಬೇಕು, ವ್ಯವಸ್ಥೆಯವರು ಮಾಡಬೇಕು. ಇವಾಗ ಎಲ್ಲಿಗೆ ಹೋಗುತ್ತೆ ಕೊನೆಗೆ ಅದು? ಬಿಟ್ಟು ಹೋಗಿದೆ, ಬಿಟ್ಟು ಹೋಗುತ್ತೆ ಆ ಥರ ಇಲ್ಲ. ಹೌದು, ಹೇಳ್ತಾರೆ ನೋಡಿ. ಇತಿ ಪ್ರಾಚುರ್ಜುಹ್ಯ ಏವಂ ಸಾಯಂ ಸೂರ್ಯಪದಸ್ಥಾನೇ ಅಗ್ನಿಪದ ಪ್ರಕ್ಷೇಪ ಇತಿ ಸ್ವಯಂ ಹೋಮೇ ಫಲಂ ಯತ್ ಸ್ಯಾತ್ ತದನ್ನೇನ ನ ಲಭ್ಯತೆ ಇತಿ ಸ್ಮೃತೇ ಹೋಮೇ ಸ್ವಯಂ ಮುಖ್ಯ. ಹೋಮವನ್ನು ತಾನೇ ಮಾಡಬೇಕೆ ಹೊರತು ಇನ್ನೊಬ್ಬರಿಂದ ಮಾಡೋದಲ್ಲ. ಕೆಲವೆಲ್ಲ ಏನು ಮಾಡ್ಬೋದು? ಇನ್ನೊಬ್ಬರಿಂದ ಮಾಡಿಸ್ಬೋದು. ಉಪಾಸನಾದಿಗಳನ್ನು ಏನು ಮಾಡಬೇಕು? ತಾನೇ ಮಾಡಬೇಕು. ಸಂಧ್ಯಾವಂದನೆ ತಾನೇ ಮಾಡಬೇಕಲ್ಲ. ಹಾಗೆ ಏಕಾಸಿ ಸಂಧ್ಯಾವಂದನೆ ಕೆಲಸ ತಾಪತ್ಕಾಲದಲ್ಲಿ ಏನು ಮಾಡ್ತಾರೆ ಗೊತ್ತಾ? ಧರ್ಮ ಬಿಡಬಾರ್ದು. ಜ್ವರ ಅವನಿಗೆ ಕೋಮಾದಲ್ಲಿ ಇದ್ದಾಗಿರ್ತಾನೆ, ಅವನ ಪರ ಇನ್ನೊಬ್ಬರು ಸಂಧ್ಯಾವಂದನೆ ಮಾಡ್ಬೋದು. ತಮ್ಮ ಸಂಧ್ಯಾವಂದನೆ ಮಾಡಿ, ತಮ್ಮ ಸಂಧ್ಯಾವಂದನೆ ಸಬ್ಸ್ಟ್ಯೂಟ್ ಅಲ್ಲ, ಮತ್ತೆ ಅದು ಇನ್ನೊಬ್ಬರು ಸಂಧ್ಯಾವಂದನೆ ಮಾಡಬೇಕು. ಅದು ಎರಡು ಮಾಡಬೇಕು. ಅದನ್ನು ಆ ರೀತಿ ಮಾಡಿ ಏಕಾಶಿ ಶುಭ ಸಹ ಮಾಡೋಕ್ಕೆ ಬರಲ್ಲ. ಯಾತಕ್ಕೆ? ಯಾಕೆ ತದ್ದುಗಳು ಇನ್ನೊಂದು ಎರಡು ಎರಡೇ ಮಾಡ್ತಾರೆ, ಒಳಗೆ ಬರೋದಿಲ್ಲ ಅದನ್ನೀಗ. ಗೊತ್ತಾಯ್ತಾ? ಅದನ್ನು ಅವನೇ ಮಾಡಬೇಕಾಗುತ್ತೆ. ಕೆಲವು ಅವರೇ ಮಾಡಬೇಕೆ ಹೊರತು ಸಬ್ಸ್ಟ್ಯೂಟ್ ಮಾಡೋಕ್ಕೆ ಬರೋದಿಲ್ಲ. ಸಂಧ್ಯಾವಂದನೆ ಮಾಡೋಕ್ಕೆ ಎರಡು ಸಂಧ್ಯಾವಂದನೆ ಮಾಡೋದು ತಂದು ಅವ್ರ ಪ್ರಕಾರ ಹೇಳಿಕೊಂಡು ಪೂರ್ತಿ ಅವ್ರ ಹೆಸರಲ್ಲಿ ಮಾಡ್ಬೋದು. ಇನ್ನು 20 ಫಾರಮ್ ಫಿಲಪ್ ಮಾಡ್ಬೋದು. ಸಿಗ್ನೇಚರ್ ಮಾತ್ರ ತಂದು ತಾನೊಬ್ಬನೇ ಆಗ್ಬೋದು. ಎಲ್ಲ ಸಾಲ ಸಿಗ್ನೇಚರ್ ಆಗಿಬಿಟ್ಟು ಏನಾಗುತ್ತೆ ಅಲ್ಲಿಗೆ? ಫೋರ್ಜರಿ ಕೇಸ್ ಆಗುತ್ತೆ. ಅಷ್ಟು ಮಾಡೋಂಗಿಲ್ಲ. ಹಾಂ ಹಾಂ ಹೌದು, ಅದು ತಪ್ಪಲ್ಲ. ಕೆಲವು ಇದೆ, ಕೆಲವು ಹೋಮ ಎಲ್ಲ ಆಚಾರ್ಯ ಮುಖೇನ ಕಾರಯಿಷ್ಯೆ ಹೇಳ್ಬೋದು. ಕೆಲವನ್ನೆಲ್ಲ ದೊಡ್ಡವ್ರ ಕೈಲಿ ಮಾಡಿಸ್ತೇನೆ, ಗುರುಗಳ ಕೈಲಿ ಮಾಡಿಸ್ತೇನೆ, ತುಂಬ ಶ್ರೇಷ್ಠ ಅದು. ಮಗ ತಾನು ಕೆಲಸ ಮಾಡಬೇಕಾಗಿತ್ತು, ತಂದೆ ಕೈಲಿ ಮಾಡಿಸ್ತಾನೆ ಕೆಲವನ್ನು. ಅದಕ್ಕೆ ಅವ್ರಿಗೆ ಪುಣ್ಯ ಬರಲಿ, ಜಾಸ್ತಿ ಬರಲಿ ಅಂತ. ಆ ಮೂಲಕ ಅವರಿಗೂ ಪುಣ್ಯ ಬಂತು, ಇವನಿಗೂ ಪುಣ್ಯ ಬಂತು. ಕೆಲವಕ್ಕೆ ಆಪ್ಷನ್ ಇದೆ. ಕೆಲವೊಂದು ಮಾಡೋದು ತಂದೆ ಅವ್ರಿಗೆ ನೀವು ಮಾಡಿ ನನ್ನ ಪರ ನೀವು ಮಾಡಿ ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ತಾನೇ ಮಾಡಬೇಕು ಕೆಲವೊಂದು, ಅದು ಬಿಡ್ಲಕ್ಕೆ ಬರೋದಿಲ್ಲ. ಸೊ ಕೆಲವೊಂದು ಆಚಾರ್ಯ ಮುಖೇನ ಕಾರ್ಯ ವೈಷ್ಣವ ತಾನು ಮಾಡಬೇಕು, ಉಪಾಸನ ತಂದೆ ತಾನು ಮಾಡಬೇಕು. ಪವಮಾನ ದೊಡ್ಡವ್ರು ನೀವು ಕೂತ್ಕೊಂಡು ಮಾಡಿ ನನ್ನ ಪರ, ಖರ್ಚು ಎಲ್ಲ ಮಾಡೋದು ನಾನೇನೆ, ನೀವು ಕೂತ್ಕೊಂಡು ನಿಮ್ಮ ಕೈಯಿಂದ ಹಾಕಿ ಅಷ್ಟೆ. ಅದು ಶ್ರೇಷ್ಠ, ತಪ್ಪೇನೋ ಅಲ್ಲ. ಹಾಂ ಹಾಂ ಹೌದು. ಒಂದು ಅಡಿಗೆಗೆ ಅನೇಕರಿಗೆ ಅಡಿಗೆಗೆ ಒಂದು ವೈಷ್ಣವ ಅಷ್ಟೇ. ಒಂದು 20 ಜನ ಊಟಕ್ಕೆ ಮಾಡ್ತಿದ್ರು ಕೂಡ ಮನೆಯಲ್ಲಿ ಒಂದೇ ವೈಷ್ಣವ, ಎಲ್ಲರೂ ಮಾಡೋಂಗಿಲ್ಲ. ಆ ಸಂಧ್ಯಾವಂದನೆ ಎಲ್ಲರೂ ಮಾಡಬೇಕು, ಉಪನಯನ ಆದವರೆಲ್ಲ. ಅದೇ ರೀತಿ ಇವರೆಲ್ಲರೂ ಮಾಡಬೇಕು. ಆದರೆ ವೈಷ್ಣವ ಮಾತ್ರ ಒಬ್ಬರು ಮಾಡಿದ್ರೆ ಆಯ್ತು. ಅವತ್ತು ಮನೇಲಿ ಅಡುಗೆ ಇಲ್ಲ, ಬೇರೆ ಕಡೆ ಊಟಕ್ಕೆ ಹೋಗ್ತಾನೆ, ಅದು ಮನೇಲಿ ಅಡುಗೆ ಮಾಡಿ ಬಡಿಸಿ ಹೋಗ್ಬೇಕು. ಹಾಗೆ ಹೋಗಲ್ಲ ಗೃಹಸ್ಥ. ಬೇರೆ ಊಟಕ್ಕಾದ್ರೆ ಬಿಗ ಹಾಕೊಂಡು ಹೋಗಿಲ್ಲ ಮನೇನ. ಏನು ಮಾಡಬೇಕು? ಯಾವಾಗಲೂ ಮನೇಲಿ ಒಬ್ರು ಇರಲೇಬೇಕು. ಎರಡು ಅಡುಗೆಗೆ ಮಾಡ್ಬೋದು, ಸ್ನಾನ ಮಾಡ್ಬೋದು, ಏನು ತಪ್ಪಿಲ್ಲ. ತಾನು ಸ್ನಾನ ಮಾಡೇ ಮಾಡಬೇಕು, ಅದು ಮಾಡ್ಲಿಕ್ಕೆ ಬರೋಲ್ಲ. ಅದು ಬೇರೆ ಇದಾದಾಗ ಅವ್ರದ್ದಂತೂ ಮಾಡೋದು. ತಾನು ಇನ್ನೊಬ್ರು ಮನೆಗೆ ಹೋದ ಮಾಡಿದಾಗ ತನ್ನ ವೈಷ್ಣವ ಅಲ್ಲದು, ಅವ್ರ ಪರ ಮಾಡ್ತಾರೆ ವೈಷ್ಣವ. ಈ ಮಧ್ಯೆ ತನಗೆ ಸಬ್ಸ್ಟ್ಯೂಟ್ ಇಲ್ಲ, ತಾನು ಮಾಡೇಬೇಕು. ಈ ಮಧ್ಯೆ ಬಿಟ್ಟು ಹೋಗಾಗಿಲ್ಲ. ಇವತ್ತೇನಾಗಿ ಬೇರೆಯವ್ರ ಊಟಕ್ಕೆ ಹೋಗಿ ಮನೇಲಿ ಅಡುಗೆನೇ ಇಲ್ಲ ಅಂತ ಆಗಿಬಿಟ್ಟಿದೆ. ತಪ್ಪದು. ಮನೇಲಿ ಅಡುಗೆನೂ ಮಾಡಬೇಕು, ಅತಿಥಿ ಪೂಜೆನೂ ಮಾಡಬೇಕು, ಎಲ್ಲ ಮಾಡಬೇಕು. ತಾನು ಮಾತ್ರ ಹೋಗಬೇಕೇ ಹೊರತು ನಾವು ಬೇರೆ ಕಡೆ ಹೋಗ್ತೀವಿ ನೀವು ಬರೋಗಿಲ್ಲ ಅಂತ ಹೇಳಾಗಿಲ್ಲ. ಇವತ್ತು ಮಠದಲ್ಲೇ ಪದ್ಧತಿ ಉಳ್ಕೊಂಡಿದೆ ಪುಣ್ಯಕ್ಕೆ. ಮಠದಲ್ಲಿ ಏನಿದ್ರು ಏನು ಗ್ಯಾರಂಟಿ? ಯಾರೋ ಊಟ ಮಾಡೇ ಇರ್ತಾರೆ, ಒಂದು ವ್ಯವಸ್ಥೆ ಇದೆ ಅಂತೇಳಿ. ಹಿಂದೆ ಮನೆಗಳಲ್ಲಿ ಆಗಿರ್ತಿತ್ತು. ಯಾಕೆ? ಗೃಹಸ್ಥ ಇರೋದೇ ಅದಕ್ಕೋಸ್ಕರ. ಅದರಿಂದ ಏನು ಮಾಡಬೇಕಾತ? ದ್ವಾದಶಿ ಯಾರೋ ಊಟಕ್ಕೆ ಕರೆದಾನೆ ತಿಳ್ಕೊಂಬೋಣ. ಮನೇಲಿ ಅಡುಗೆ ಮಾಡಿ ತಾನು ಅತಿಥಿ ಪೂಜೆ ಮಾಡಿ ಅವ್ರು ಊಟಕ್ಕೆ ಕೂಡಿಸಿ ಕೃಷ್ಣಾರ್ಪಣೆ ಹೋಗಬೇಕೆ ಹೊರತು ಬಿಟ್ಟು ಇಲ್ಲ ಹೋಗ್ತೀನಿ ಇವತ್ತು ಕ್ಯಾನ್ಸಲ್ ಅಂತ ಹೇಳಾಗಿಲ್ಲ. ಮನೇಲಿ ದೇವ್ರ ಬಂದು ಆಗಲೇಬೇಕಲ್ಲ, ದೇವ್ರ ಇದೆಲ್ಲ ಆಗಲೇಬೇಕಲ್ಲ. ಅದು ಉಪವಾಸ ಹಾಕ್ಲಿಕ್ಕೆ ಬರೋದಿಲ್ಲ. ಛೇ ಯಾರು ಅಂದರೆ ಉಸಿರಾಡೋರು ಯಾರು ಅವ್ರು ಮಾತ್ರ ಇದು ಮಾಡಿರಿ ಅಂತ ಅದಾಗುತ್ತೆ. ಎಲ್ಲರೂ ಮಾಡಬೇಕು ಅಂತ ಹೇಳಿ ಮಾಡಲೇಬೇಕು. ಅದನ್ನು ಬಿಟ್ಟಿದ್ದಾರೆ ತಪ್ಪದು. ಇಡಲೇಬೇಕು, ಇಟ್ಕೊಂಡಿದ್ದಾರಲ್ಲ ಇರಲೇಬೇಕು, ಅದು ಇರಬೇಕು, ಅದು ಇರಲೇಬೇಕು. ಅದು ಆದ್ದರಿಂದ ಯಾರು ಇಟ್ಕೊಂಡಿದ್ದಾರೋ ಪ್ರಶ್ನೆ ಎಲ್ಲ, ಇಟ್ಕೊಳ್ಳೇಬೇಕು ಅಂತ ಅರ್ಥ. ಹೌದೌದು. ಇವು ಉದಾಹರಣೆಗೆ ಅಚ್ಯುತಾನಂದ ಗೋವಿಂದ ಹೇಳಬೇಕು, ಅದು ಸಂಧ್ಯಾವಂದನೆ ಮಾಡೋರು ಅಂತ ಕೇಳಿದರೆ ಸಂಧ್ಯಾವಂದನೆ ಮಾಡೋರು ಎಲ್ಲರೂ ಮಾಡಬೇಕು. ಸಂಧ್ಯಾವಂದನೆ ಮಾಡೋರು ಇವತ್ತೇನಾಗಿದೆ ಗೊತ್ತಾ? ಉಪಕರ್ಮ ಹೇಳ್ಬಿಡ್ತಾರೆ. ನಿತ್ಯ ಬ್ರಹ್ಮಯಜ್ಞ ಮಾಡೋರು ಇಟ್ಕೊಂಡು ಇಲ್ಲದೊಂದು ದುರ್ಷಿಗಳು ಒಪ್ಪಿಸ್ಬಿಡಿ ಅಂತ ಹೇಳಿಬಿಡ್ತಾರೆ. ಎಲ್ಲ ಒಪ್ಪಿಸಿ ಹೋಗ್ಬಿಡ್ತಾರೆ ಅಡಿ ಅಂತೆ. ಆ ಮಾತು ಹೇಳಲೇಬಾರ್ದು ಫಸ್ಟ್ ಅವ್ರು. ಯಾತಕ್ಕೆ ಮಾಡಲೇಬೇಕಾದ್ರೆ ಒಪ್ಪಿಸ್ಬಿಡಿ ಅಂದರೆ ಒಪ್ಪಿಸ್ಬಿಡಿ. ಸಂಧ್ಯಾವಂದನೆ ಒಪ್ಪಿಸ್ಬಿಡಿ, ಪೂಜೆ ಎಲ್ಲ ಒಪ್ಪಿಸ್ಬಿಟ್ರೆ ಗತಿ ಏನೀಗ? ಒಪ್ಪಿಸ್ಲಿಕ್ಕೆ ಬರೋದಿಲ್ಲ. ಹಾಗೆ ನೋಡ್ಕೋಬೇಕು. ಅದಕ್ಕೆ ಭಾರಿ ಶ್ರೇಷ್ಠ ಅದು ಮಾಡೋರು ಅಂತ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ಸ್ವಸ್ಯ ಅಸ್ವಾಸ್ಥೆ ತ್ವಾಹ ಕೂರ್ಮೆ ಮತ್ತೆ ಹೇಳ್ತಾರೆ ನೋಡಿ. ಸ್ವಸ್ಯ ಅಸ್ವಾಸ್ಥೆ ತ್ವಾಹ ಕೂರ್ಮೆ. ನನಗೆ ಅಸ್ವಾಸ್ಥ್ಯ ಇದ್ದಾಗ ಅಂದರೆ ಆರೋಗ್ಯ ಸರಿ ಇಲ್ಲದೆ ಹೋದ ಕಾಲಕ್ಕೆ ಒಂದು ಮೆಥಡ್ ಹೇಳಿದ್ದಾರೆ, ಬಿಡ್ಲಕ್ಕೆ ಹೇಳಲಿಲ್ಲ. ಋತ್ವಿಕ್ ಪುತ್ರೋ ಅಥವಾ ಪತ್ನಿ ಶಿಷ್ಯೋ ವಾಪಿ ಸಹೋದರ, ಗೊತ್ತಾಯ್ತಾ? ಅಥವಾ ಸಹೋದರನೂ ಆಗ್ಬೋದು. ಪ್ರಾಪ್ಯ ಅನುಜ್ಞಾಂ ವಿಶೇಷೇಣ ಜುಹುಯಾತ್ವೈ ಯಥಾವಿಧಿ.
ಇವನಿಗೆ ಅಸ್ವಾಸ್ಥ್ಯ ಇದ್ದಾಗ ಋತ್ವಿಕ್ ತನ್ನ ಗುರುಗಳು ಪುರೋಹಿತರು ಅವ್ರು ಮಾಡಬಹುದು, ಪುತ್ರ ಮಗ ಮಾಡಬಹುದು, ಅಥವಾ ಪತ್ನಿ ಹೆಂಡತಿನೂ ಮಾಡಬಹುದು. ತಪ್ಪು ಕೃಷ್ಣಾರ್ಪಣ ಅಂತ ಮಂತ್ರ ಹಿಡಿದು ಹಾಕಿಬಿಟ್ರೆ ಆಯಿತು. ಶಿಷ್ಯ ಮಾಡಬಹುದು. ವಾಪಸ್ ಅದು ಹಿಂದಿನ ಕಾಲ ಗುರುಗಳೆಲ್ಲ ಹೋಗ್ತಿರ್ಬೇಕಾದ್ರೆ ಶಿಷ್ಯನ ಬಿಟ್ಟು ಹೋಗ್ತಾಯಿದ್ರು ಮನೆಯಲ್ಲಿ. ಇದೆಲ್ಲ ನೋಡ್ಕೊಂಡಿರು ಅಂತ ಹೇಳಿ ಉಪಾಸನಾಗ್ನೇನ ಮಾಡ್ಕೊಂಡಿರು, ಬಿಟ್ಟು ಹೋಗಾಗಿಲ್ಲ. ಮಠದಲ್ಲಿ ಹಾಗೆ ಯಾವಾಗಲೂ ಒಬ್ರು ಇರಬೇಕು, ಹಾಗೆ ಬೀಗ ಹಾಕ್ಕೊಂಡು ಹೋಗಬಾರ್ದು, ಮನೆಯಲ್ಲೂ ಬೀಗ ಹಾಕ್ಕೊಂಡು ಹೋಗಬಾರ್ದು. ಅತಿಥಿ ಎಂಬನ್ನು ಯಾವಾಗಲೂ ಯಾವುದಕ್ಕೆ ರೆಡಿ ಇರಬೇಕು? ಬ್ರಹ್ಮಚಾರಿಗಳಿಗೆ ಯತಿಗಳಿಗೆ ನೋಡ್ಕೊಳ್ಳೋ ಜವಾಬ್ದಾರಿ ಆ ಥರದ್ದು. ಗೊತ್ತಾಯ್ತಾ? ಊರಲ್ಲಿ ಇದ್ದ ಮೇಲೆ ಮನೆ ಜನ ಬಂದ ಮೇಲೆ ಯಾವ ಕಾರಣಕ್ಕೂ ಇಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಇದು ಪಂಚಮಹಾಗ್ನಿ ತಪ್ಪೇ ಬಿಡುತ್ತಾಗ. ಅತಿಥಿ ಪೂಜೆ ಎಂಬುದು ಏನದು? ಒಂದು ಅಂಗ, ನಿತ್ಯ ಮಾಡಬೇಕಾದ ವಿಧಿ. ಆದ್ದರಿಂದ ತಾನು ಇಲ್ಲದೆ ಹೋದರೆ ವ್ಯವಸ್ಥೆ ಮಾಡೇ ಹೋಗಬೇಕು. ಇಲ್ಲದೆ ಹೋದರೆ ಅಥವಾ ಸ್ವಾಸ್ಥ್ಯ ಇಲ್ಲದೆ ಹೋದರೆ ಎರಡೆರಡು. ಆರೋಗ್ಯ ಗೃಹಸ್ಥನಿಗೆ ಭಾರಿ ರೆಸ್ಪಾನ್ಸಿಬಿಲಿಟಿ. ಇವತ್ತು ಮಠದಲ್ಲಿ ಊಟ ಗ್ಯಾರಂಟಿ ಅಂತ ಎಷ್ಟು ಗ್ಯಾರಂಟಿ ಆಗಿದೆಯೋ, ಒಂದು ಮನೆ ಅಂದರೆ ಊಟ ಗ್ಯಾರಂಟಿ ಅಂತ ಅರ್ಥ. ಯಾಕೆ? ಅತಿಥಿ ಪೂಜೆ ಮಾಡೋದು ಅವನ ಕರ್ತವ್ಯ, ಗೃಹಸ್ಥಂದು. ಆಪ್ಷನ್ ಅಲ್ಲ, ಅದು ಕಂಪಲ್ಸರಿ. ಅವ್ರು ಬಂದರೆ ಕಳ್ಸಾಗಿಲ್ವೇ ಇಲ್ಲ. ಅತಿಥಿಗಳು ಬಂದರೆ ಏನು ಮಾಡೋಂಗಿಲ್ಲ ಆತ, ಕಳ್ಸಾಗಿಲ್ವೇ ಇಲ್ಲ. ಜವಾಬ್ದಾರಿ ಅದು. ಯಾಕೆ? ಗೃಹಸ್ಥ ಮಾಶ್ರಿತ್ಯ. ಬ್ರಹ್ಮಚಾರಿ ಮನೆಗೆ ಯಾರು ಕಳಿಸ್ಬಾರ್ದು. ಯಾಕೆ? ಬ್ರಹ್ಮಚಾರಿ ಯಾರ ಮನೆ ಬಂದರೆ ಹೇಳ್ಬೋದು ಏನಂತ? ನಾನು ಬ್ರಹ್ಮಚಾರಿ ಅಂದರೆ ಉತ್ತರ ಬಂದೋಯ್ತು, ಎಲ್ಲ ಬಂದೋಯ್ತು, ಏನಂತ? ಇಲ್ಲಿ ಊಟದ ವ್ಯವಸ್ಥೆ ಇಲ್ಲ ಅಂತ ಅರ್ಥ. ಯಾಕೆ? ನಾನೇ ಬೇರೆ ಕಡೆ ಹೋಗ್ತೀನಿ, ನೀವು ಬರಬೇಕಾ, ಬೇರೆ ಭಿಕ್ಷೆ ಕೊಬ್ಬರಿ ಕೊಡ್ರಿ ಅಂತ ಹೇಳ್ಬೋದೇ ಹೊರತು ತಾನು ಮಾಡಾಗಿಲ್ಲ. ಆದರೆ ಇದಕ್ಕೆ ವಾನಪ್ರಸ್ಥರು ಊರಲ್ಲೇ ಇಲ್ಲ. ಅವರು ಊರಲ್ಲೇ ಇರೋದಿಲ್ಲ. ವಾನಪ್ರಸ್ಥ ತೊಗೊಂಡು ಊರಲ್ಲಿ ಇರಬಾರ್ದು. ವಾನಪ್ರಸ್ಥ ಅಂದರೆ ಏನಾಗಬೇಕಾಗ ಕಾಡಿಗೆ ಹೋಗಿ ಬನ್ನಿ, ಇದಾಗಿಲ್ಲ. ಅವು ಯತಿಗಳಾದರೆ ಮಠದಲ್ಲಿರಬೇಕು, ವಿದ್ಯಾರ್ಥಿ ಆದರೆ ಗುರುಕುಲದಲ್ಲಿರಬೇಕು. ಮನೆಯಲ್ಲಿದ್ದಾರೆ ಯಾರಂತ ಅರ್ಥ? ಗೃಹಸ್ಥ ಅಂತ ಅರ್ಥ. ಬಂದಮೇಲೆ ಹೋಗಿ ಅಂತ ಹೇಳೋ ರೈಟ್ ಇಲ್ಲೇ ಇಲ್ಲ ಅವನಿಗೆ. ಅರ್ಥ ಆಯ್ತಾ? ಏನು ಮಾಡಬೇಕು ಅವನು? ವ್ಯವಸ್ಥೆ ಏನೂ ಇಲ್ಲ ಅಂತ, ಮನೆಯಲ್ಲಿ ಪುಣ್ಯಕ್ಕೆ ಏನೂ ಇಲ್ಲೇ ಇಲ್ಲ ಅಂತ ತಿಳ್ಕೊಂಬೇಡ. ಏನೂ ಇಲ್ಲ ಅಂತ ಹೇಳಬಾರ್ದು. ಮತ್ತೆ ನೀರಲ್ಲ, ಇನ್ನೊಬ್ಬರು ಇಸ್ಕೊಂಬಂದು ಕೊಡಿ ಅಂತ ಹೇಳ್ತಾರೆ. ಅತಿಥಿಗಳು ಬಂದಿದ್ದಾರೆ, ಅತಿಥಿ ಪೂಜೆ ಮಾಡಬೇಕಾಗಿದೆ, ನಮ್ಮ ಏನಿಲ್ಲ ಅಂತ ಕೊಡಿ ಅಂತೇಳಿ ಇಸ್ಕೊಂಬಂದು ಕೊಡಬೇಕು ಅವ್ರಿಗೆ, ಬೇಡಿಕೊಂಡು. ಅಥವಾ ಅವ್ರಿಗೆ ಬೇಡವ್ರಿಗೆ ಆ ರೀತಿ ಕೊಡಿದ್ರೆ ಸಾಲ ತರಬೇಕು. ಅವ್ರು ಹಾಗೆ ಕಳ್ಸಾಗಿಲ್ಲ. ಅರ್ಥ ಆಯ್ತಾ? ಅಷ್ಟು ಜವಾಬ್ದಾರಿ ಇದೆ. ಆಮೇಲೆ ಏನು ಹೇಳ್ತಾರೆ? ಇನ್ನೊಂದು ಜವಾಬ್ದಾರಿ ಹೇಳ್ತಾರೆ. ಆ ರೀತಿ ತಂದ ಮೇಲೆ ಉಳಿದಿದ್ದ ತಾನು ತಿನ್ನಬಾರ್ದು. ತಿಂದರೆ ಭಿಕ್ಷೆ ಅನ್ನ ತಿಂದಾಗತ್ತೆ. ಏನು ಮಾಡಬೇಕು? ಇಲ್ಲ ಐಡಿಯಾ ಮಾಡ್ಬೋದು. ಯಾರೋ ಬಂದಿರಿಸೋದು, ಅವ್ರಿಗೆ ನಾವು ಹಾಕೋದು ಮಾಡಬಾರ್ದು. ಅವ್ರಿಗೆ ಊಟ ಹಾಕಿಬಿಟ್ಟು ಉಳಿದಿದ್ದನ್ನು ಬೇರೆಯವ್ರಿಗೆ ಹಾಕ್ಬೇಕು. ತಾನು ತಿನ್ನಾಗಿಲ್ಲ, ತಿಂದರೆ ಏನಾಗುತ್ತೆ? ಅದು ಪಾಪ ಬರುತ್ತೆ. ಯಾಕೆ? ತಾನು ಸ್ವಂತ ಸಂಪಾದನೆ ಮಾಡಬೇಕೇ ಹೊರತು ಈ ಭಿಕ್ಷೆಯಿಂದ ಬದುಕಬಾರ್ದು. ಆದರೆ ಯಾರು ಬಂದಾಗ ಇಲ್ಲ ಅಂತ ಹೇಳಬಾರ್ದು. ನತ್ತು ತೃಪ್ಪೇತ್ ಸ್ವಯಂ ತತಃ, ಅದು ಸ್ಮೃತಿವಾಕ್ಯ. ಅದು ಭಿಕ್ಷೆ ಬೇಡಿ ಇನ್ನೊಬ್ಬರಿಗೆ ಹಾಕಿ ನೀವು ತಿಂದರೆ ಧರ್ಮಲೋಪ ಆಗುತ್ತೆ. ಅದನ್ನೇ ಈಶಾವಾಸ್ಯ ಹೇಳಿದ್ದು. ತೇನ ತತ್ತೇನ ಪುಂಜೀತ ಬಾಗ್ರದ ಕಸ್ಯ ಸ್ವಿಧನಮ್ಮಂತೆ. ಅತಿಥಿಗೋಸ್ಕರ ಕೇಳಿದರೆ ಮಾತ್ರ ತಪ್ಪಲ್ಲ. ಅದಿಷ್ಟು ಅವ್ರಿಗೆ ಕೊಡಬೇಕು. ಆದರೆ ಉಳಿಸಾಗಿಲ್ಲ. ಉಳಿದ್ರೆ ತಾನು ತಿನ್ನಾಗಿಲ್ಲ, ಬೇರೆಯವ್ರಿಗೆ ಕೊಡಬೇಕೆ ಹೊರತು ಅದು ತೀರಾ ಅನಿವಾರ್ಯ ಪ್ರಸಂಗದಲ್ಲಿ ಚೆಲ್ಲಿ ಬಿಡಬೇಕೆ ಹೊರತು ತಾನು ತಿನ್ನಬಾರ್ದು. ತಿಂದರೆ ದೊಡ್ಡ ದೋಷ ಅದು. ಈ ಕ್ಯಾರಿಯರ್ ವೈಯರಿಗೆ ಎಷ್ಟು ದೋಷ ಆಗುತ್ತಾಗ. ಈ ಮಾತು ಕೇಳಿದ ಮೇಲೆ ಏನಾಯ್ತು ಅಲ್ಲಿಗೆ? ಅತಿಥಿಗೆ ತಿನ್ನೋ ಅಧಿಕಾರ ಇದೆ, ಮನೆಗೆ ಒಯ್ಯೋ ಅಧಿಕಾರ ಇಲ್ಲ. ಮತ್ತು ಅವನದು ಅಷ್ಟೇ, ತಿನ್ನುವಕ್ಕೆ ಹೊರತು ಒಯ್ಗೆ ಕೊಡೋದು. ಇವತ್ತೇನಾಗಿದೆ? ತಿನ್ನೋದಕ್ಕಿಂತ ಒಯ್ಯೋರೇ ಜಾಸ್ತಿ ಆಗಿಬಿಡ್ತಾರೆ. ಆದ್ದರಿಂದ ಪಾಪ ಎಷ್ಟು ಅಡಿಗೆ ಮಾಡೋದು ಸಾಲದು ಬರ್ತಾನೆ ಇರುತ್ತೆ ಅವ್ರಿಗೆ. ಮತ್ತು ಅವ್ರು ಬೇರೆ ಒಯ್ಬೇಕು, ಮ್ಯಾನೇಜ್ಮೆಂಟ್ನವ್ರು ಅವ್ರು ಬೇರೆ ಒಯ್ತಿರ್ತಾರೆ. ಹೀಗಾಗಿ ಕಷ್ಟ ಆಗುತ್ತೆ. ಎಲ್ಲರೂ ಹಾಗಿಲ್ಲದೆ ಹೋದರೂ ಕೂಡ ಅದೊಂದು ಕೆಟ್ಟ ಪದ್ಧತಿ. ನಮಗೆ ರೈಟ್ ಇದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಕಮಿಟಿ ಮೆಂಬರ್ ಅಂದರೆ ಮನೆಗೆ ಒಯ್ಬೋದು ಅಂತ ಅರ್ಥ. ತಪ್ಪದು. ಕಮಿಟಿ ಮೆಂಬರ್ ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಇರುತ್ತೆ. ಉಳಿದವ್ರು ಕೊಡ್ಬೋದು, ತಾನು ಒಯ್ಯಾಗಿಲ್ಲ. ಇದೇ ಪ್ರಿನ್ಸಿಪಲ್. ಅದು ಯಾತಕ್ಕಿಲ್ಲ ಅಂದರೆ ಪಾಪ ಅವ್ರಿಗೆ ಗೊತ್ತೇ ಇಲ್ಲ, ಈ ವಿಷಯಗಳು ಗೊತ್ತೇ ಇಲ್ಲ. ಅದರಿಂದ ಏನು ಮಾಡ್ತಾರೆ? ನಮ್ಮ ರೈಟ್ ತೊಗೊಳ್ಳೋ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪದು. ಈ ಕ್ಯಾಶಿಯರಿಗೆ ತಮ್ಮ ಮನೆಗೆ ಹೋಗಿ ರೈಟ್ ಎಷ್ಟಿದೆ, ಏನಾದ್ರು ಒಂದಿಷ್ಟು ದುಡ್ಡು ರೇಟ್ ಇದೆ ಕ್ಯಾಶಿಯರಿಗೆ, ಅಷ್ಟು ದುಡ್ಡು ಮುಂದೆ ಇರುತ್ತೆ. ಸ್ವಲ್ಪ ಯಾಕೆ ಹೋಗ್ಬಾರ್ದು ಅಂತ ಕೇಳಿದರೆ ಅವ್ರು ಮೊದಲು ಸಿಕ್ಕಾಕೊಳ್ಳೋದು. ಅವ್ರು ಯಾರು ಹೆಚ್ಚು ಕಡಿಮೆ ಆದ ಕ್ಯಾಶ್ ಬದಲು ಯಾರು ಹಿಡಿತಾರೆ? ಕ್ಯಾಶಿಯರ್ ಇದ್ದರೆ ಶುರುವಾಗೋದು, ಸರ್ಚ್ ಶುರುವಾಗೋದು. ಬೇರೆಯವ್ರನ್ನ ಹ್ಯಾಂಡಲ್ ಮಾಡಿಲ್ಲ, ಆದ್ದರಿಂದ ಅವನು ಜವಾಬ್ದಾರ. ಇವೆಲ್ಲ ಮನೆಯಲ್ಲೇ ನಿಯಮನೋ ಆಫೀಸ್ಗೆಲ್ಲ ಎಕ್ಸ್ಟೆಂಡ್ ಆಗುತ್ತೆ ಹಾಗೆ. ಸೊ ಇಲ್ಲಿ ಆನೆಸ್ಟ್ ಆಗಿದ್ದರೆ ಏನಾಗ್ತಾನೆ? ನ್ಯಾಚುರಲಿ ಅವನು ಅಲ್ಲಿ ಆನೆಸ್ಟ್ ಆಗ್ತಾನೆ. ಈಗ ಒಂದು ಕಡೆ ತಪ್ಪಿದ್ರೆ ಇನ್ನೊಂದು ಕಡೆ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಡ್ತಾನೆ. ಅಲ್ಲಿ ಮಾಡಿ ಇಲ್ಲಿ ಯಾಕೆ ಮಾಡಬಾರ್ದು ಅನ್ಕೋತಾನೆ. 2 ದಿವಸ ಸಂಧಾನ ಬಿಡ್ತಾರೆ. 2 ದಿವಸ ಬಿಟ್ಟು ಏನೂ ಆಗಲಿಲ್ಲ, 3 ದಿವಸ ಯಾಕೆ ಬಿಡಬಾರ್ದು ಅಂತಾನೆ. 2 ದಿವಸ ಬಿಟ್ಟು ಏನೂ ಆಗಲಿಲ್ಲಲ್ಲ. ಈ ಕಾಪಿ ಹೊಡೆಯೋದು ಹಾಗೆ ಒಂದ್ಸತಿ ಹೊಡಿತಾರೆ, ಸಿಗೋದಿಲ್ಲ. ಅದು ಮತ್ತೆ ನೆಕ್ಸ್ಟ್ ಟೈಮ್ ಸಿಗದಾಗ ಹೊಡೆದ್ಬಿಟ್ರೆ ಅದು ತಿಳ್ಕೊಂಡ್ಬಿಡ್ತಾನೆ. ಹಾಗೆ ಅಕಸ್ಮಾತ್ ಸಿಕ್ಕರೆ ಈ ಸತಿ ಬೈ ಚಾರ್ಜ್ ಸಿಕ್ಕಿ ಹೇಳ್ಕೊತಾರೆ ಹೊರತು ಇನ್ನೇನು ಮಾಡ್ಬೇಕು ಆ ಥರ ಅನ್ಕೊಳ್ಳೋದಿಲ್ಲ ಅವ್ರು. ನೆಕ್ಸ್ಟ್ ಟೈಮು ಸಿಗದಂತೆ ಕಾಪಿ ಮಾಡಬೇಕು ಅಂತಾನೆ ಅಷ್ಟೇ ಹೊರತು ಬಿಡಬೇಕಂತ ಅಂದ್ಕೊಳ್ಳೋದಿಲ್ಲ. ಬ್ಯಾಡ್ ಹ್ಯಾಬಿಟ್ಸ್ ಯಾವಾಗಲೂ ಕಂಟಿನ್ಯೂ ಆಗೋದು ಹಾಗೇನೆ. ಅದು ಬಿಡೋದ್ರಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಶುರುವಾಗಿದೆ ಅಷ್ಟೇ. ಆಹಿತಾಗ್ನೇಸ್ತು ವಿಶೇಷ, ಅದರಲ್ಲಿ ವಿಶೇಷ ಇದೆ. ಆಹಿತಾಗ್ನಿ ಅದು ಸ್ಪೆಷಲ್. ಉಪಾಸನೆ ಎಲ್ಲರೂ ಮಾಡಬೇಕು. ಆಹಿತಾಗ್ನಿ ಅನ್ನೋದು ಮಾತ್ರ ಎಲ್ಲರಿಗೂ ಏನದು ಇಲ್ಲ. ವಿಶೇಷವಾಗಿ ರಕ್ಷಣೆ ಮಾಡೋರು ಇರ್ತಾರೆ, ಅವ್ರು ಮಾಡ್ಬೋದು. ಏನದು? ನಿಕ್ಷಿಪ್ಯಾಗ್ನಿಂ ಸ್ವದಾರೇಷು ಪರಿಕಲ್ಪ್ಯ ಋತ್ವಿಜಂ ತಥಾ ಪ್ರವಸೇತ್ ಕಾರ್ಯವಾನ್ ವಿಪ್ರೋ ವೃಥೈವ ನ ಚಿರಂ ವಸೇತ್.
ಅವನು ಎಷ್ಟು ನಿಯಮ ಮಾಡಿದ್ದಾನೆ ಅಂದರೆ ಆಹಿತಾಗ್ನಿ ವೈಶಿಷ್ಟ್ಯ ಅಂದರೆ ಅಗ್ನಿ ಆರಾಗೇ ಇಲ್ಲ ಮನೆಯಲ್ಲಿ. ಹೇಗಿರಬೇಕು, ಯಾವಾಗಲೂ ಏನಾಗ್ತಿರ್ಬೇಕು, ಅದು ಪ್ರಜ್ವಲಿಸ್ತಾ ಇರಬೇಕು. ಅಂಥವ್ನು ಏನು ಮಾಡಬೇಕು, ಬೇರೆ ಊರಿಗೆ ಹೋಗೋ ಪ್ರಸಂಗ ಬಂತಾಗ ಏನು ಮಾಡಬೇಕಾಗ ಸ್ವದಾರೇಶು ಹೆಂಡತಿಗೆ ಜವಾಬ್ದಾರಿ ವಹಿಸಬೇಕು. ಪರಿಕಲ್ಪ್ಯ ಅಥವಾ ಋತ್ವಿಜಂ ತಥಾ ಋತ್ವಿಕ ಸ್ವಾಮಿ ನೀವು ಬರೋರು ನೀವು ನೋಡ್ಕೋತಾ ಇರಬೇಕು ಅಂತ ಹೇಳಬೇಕು. ದೇವ್ರನ್ನ ದೀಪ ಹಚ್ಚಿ ಹೇಳೋ ಸಂಕಲ್ಪ ಮಾಡಿದಾಗ ಆರದಂತೆ ನೋಡ್ಕೋತಾರಲ್ಲ ಹಾಗೆ. ನವರಾತ್ರಿಯಲ್ಲಿ ದೀಪ ಹಚ್ಚೇಳೋ ಪದ್ಧತಿ ನೋಡ್ತಾರೆ, 10 ದಿವಸನ ಆರ್ಕೊಡ್ದು ಅಂತ ಹೇಳ್ಬಿಟ್ಟು. ಅದು ಯಾವಾಗಲೂ ನಂದಾದೀಪ ಅಂದರೆ ಎಂದೂ ಆರ್ಕೊಡೋದು. ಆ ಸ್ಪೆಷಲ್ ದೀಪ ಆ 10 ದಿವಸ ಆರ್ಕೊಡೋದು ಅಷ್ಟೇ. ಒಂದು ವ್ಯವಸ್ಥೆ ಇರಲೇಬೇಕು. ಆ ಹೆಂಡತಿಗೆ ಅಥವಾ ಮನೆಯವರಿಗೆ ಋತ್ವಿಕೆಗಳಿಗೆ ಒಪ್ಪಿಸೋಗಬೇಕು. ಅದು ಕೂಡ ಪ್ರಭಸೇತ್ ಅನಿವಾರ್ಯವಾಗಿ ಬೇರೆಯವ್ರಿಗೆ ಹೋಗೋದು ಅಂದರೆ ಪ್ರಸಂದ. ಅದು ಋಥೈವನ ಚಿರಂ ವಸೇತ್, ಅದು ಸುಮ್ಮನೆ ಇರಬಾರ್ದು. ಅವನು ಹೇಗಿರ್ಬೇಕು, ಕೆಲಸ ಆದ ತಕ್ಷಣ ವಾಪಸ್ ಬಂದುಬಿಡ್ಬೇಕು. ಉದಾಹರಣೆ 3 ದಿವಸದಲ್ಲಿ ಕೆಲಸ ಅಂದ್ಕೊಂಡು ಹೋಗಿದ್ದ, 1 ದಿವಸದಲ್ಲಿ ಆಯ್ತು, ಏನು ಮಾಡಬೇಕು ಅವನು ತಷ್ಟ ವಾಪಸ್ ಬಿಡಬೇಕು ಹೊರತು ಏನು ಮಾಡೋಂಗಿಲ್ಲ. ಅವನು ನಮ್ಮಲ್ಲಿ ಆ ಪದ್ಧತಿ ಇದೆ, 3 ದಿವಸ ಲೀವ್ ಹಾಕಿರ್ತಾನೆ, 1 ದಿವಸ ಕೆಲಸ ಆಗಿರುತ್ತೆ, ಬಂದು ರಿಪೋರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ 2 ದಿವಸ ರಜೆಯಲ್ಲಿ ಹೊಡಿಯುತ್ತೆ, ತೊಗೊಂಡ್ಬಿಟ್ರೆ ನಾಳೆ ಮಿಸ್ ಆಗುತ್ತೆ ನಾಳೆ. ಆ ಥರ ಕಾನ್ಸೆಪ್ಟ್ ಇರಬೇಕು. ಎಂದಕ್ಕೆ ಧರ್ಮಲೋಪ ಆಗಬಾರ್ದು ಅಂತ ಹೇಳಿಬಿಟ್ಟು ನತು ಚಿರಂ ವಸೇತ್, ಲಾಂಗ್ ಹಾಕ್ಕೊಳ್ಳೇಬಾರ್ದು ಫಸ್ಟು. ಗೊತ್ತಾಯ್ತಾ, ಎಷ್ಟು ಮಿನಿಮಮ್ ಅಷ್ಟು ಹಾಕ್ಕೊಂಡಿರ್ಬೇಕು. ಹಾಕ್ಕೊಂಡಷ್ಟೇ ಬೇಗ ಕೆಲಸ ಮುಗಿದ್ರೆ ಬೇಗ ವಾಪಸ್ ಬಂದುಬಿಡ್ಬೇಕು ಹೊರತು ಹೇಗೋ ರಜೆ ಹಾಕಿದ್ದೇನೆ ಹೇಗೋ ಒಪ್ಪಿಸಿದ್ದೇನೆ ಅಂತ ಬಿಡ್ಲಕ್ಕೆ ಹೋಗ್ಕೊಡ್ದು ಅಂತ ಹೇಳ್ತಾರೆ. ಯಾಕೆ ಅನಿವಾರ್ಯವಾಗಿ ಕೊಟ್ಟಿರೋದು, ಅನಿವಾರ್ಯ ಇಲ್ಲ. ಈಗ ಕೆಲಸಕ್ಕೋಸ್ಕರ ಹೊರಟಿದ್ದೆ, ಕೆಲಸ ಮುಗಿದು ಹೋತಂದ್ಮೇಲೆ ಏನಿಲ್ಲ, ಅನಿವಾರ್ಯತೆ ಇಲ್ಲ ಅಂದಮೇಲೆ ಏನು ಮಾಡಬೇಕಾಗ ವಾಪಸ್ ಹೋಗಲೇಬೇಕು. ವಿಹಾಯಾಗ್ನಿಂ ಸ್ವಭಾರ್ಯಶ್ಚೇತ್ ಪ್ರವಸೇತ್ ಕಾರ್ಯವಾನ್ ವಿಪ್ರೋ ಋಥೈವನ ಚಿರಂ ವಸೇತ್. ವ್ಯರ್ಥವಾಗಿ ಸುಮ್ಮನೆ ಬೇರೆ ಕಡೆ ಲಾಂಗ್ ಪೀರಿಯಡ್ ಇರಬಾರ್ದು. ವಿಹಾಯಾಗ್ನಿಂ ಸಭಾರ್ಯಶ್ಚೇತ್ ಸೀಮಾಂ ಉಲ್ಲಂಘ್ಯ ಗಚ್ಚತಿ ಹೋಮಕಾಲತ್ಯಯೇ ತಸ್ಯ ಪುನರಾಧಾನಮಿಷ್ಯತೆ ಅಸಮಕ್ಷಂತು ದಂಪತ್ಯೋ ಹೋತವ್ಯಂ ನ ಋತ್ವಿಗಾದಿಭಿಃ ದ್ವಯೋರಪಿ ಅಸಮಕ್ಷಂ ಚೇತ್ ಭವೇತ್ ಹುತಮನರ್ಥಕಂ. ಇನ್ನೊಂದು ವಿಶೇಷಾಂಶವನ್ನು ಹೇಳ್ತಾರೆ. ಗಂಡ ಹೆಂಡತಿ ಇಬ್ಬರೂ ಹೋಗೋ ಪ್ರಸಂಗ ಬಂತು. ಅವಾಗ ಏನು ಮಾಡಬೇಕು, ಮನೆ ಬಿಟ್ಟು ಗಂಡ ಒಬ್ಬನೇ ಹೋದಾಗ ಹೆಂಡತಿ ಮನೇಲಿ ಇರ್ತಾಳೆ, ಆಕೆ ನೇತೃತ್ವದಲ್ಲಿ ಉಳಿದವ್ರು ನೋಡ್ಕೋಬೇಕು. ಉಳಿದವ್ರು ಯಾರ್ಯಾರು ನೋಡಿದ್ರು ಹೆಡ್ ಯಾರೀಗ ಇನ್ಚಾರ್ಜ್ ಆಕೆನೇ. ಇಬ್ಬರು ಹೋಗೋ ಪ್ರಸಂಗ ಬಂದರೆ ಹೇಗೆ ಹೋಗಬೇಕು ಅಂದರೆ ಇನ್ನೊಂದು ಅಗ್ನಿಕಾರ ವಾಪಸ್ ಬಂದಿರಬೇಕು, ಆ ರೀತಿ ಹೋಗಿ ಅಂತ ಹೇಳ್ತಾರೆ. ಮನೆ ಬಿಟ್ಟು ಭಾಳ ದಿವಸ ಆಯಿತು, ದುಡ್ಡಿದೆ, ಯಾರು ಹೊತ್ಕೊಂಡು ಹೋದ್ರೆ ಕಷ್ಟ ಅಂಬೋ ದೃಷ್ಟಿಯಿಂದ ಅಲ್ಲ, ಯಾವ ದೃಷ್ಟಿಯಿಂದ ಒಂದು ಅತಿಥಿಗಳು ವಾಪಸ್ ಹೋಗಬಾರ್ದು, ಅಗ್ನಿ ಆರಬಾರ್ದು ಅಂಥೇಳಿ ಆದಷ್ಟು ಬೇಗ ವಾಪಸ್ ಹೋಗ್ಬೇಕು. ಇಬ್ಬರು ಆಗದೆ ಹೊರಗೆ ಒಬ್ಬರಾರು ವಾಪಸ್ ಹೋಗ್ಬೇಕು. ತಕ್ಷಣ ಹೋಗಿ ಏನು ಮಾಡಬೇಕು, ಅದನ್ನು ಕಂಟಿನ್ಯೂ ಮಾಡಬೇಕೆ ಹೊರತು ಅದೇ ದೊಡ್ಡ ಮನೆ. ಅದಕ್ಕೆ ಗೃಹಸ್ಥ ಅಂತ. ಗೃಹಸ್ಥ ಅಂದರೆ ಏನು, ಒಂದು ಮನೆಯನ್ನು ಫುಲ್ಲು ಮೇಂಟೈನ್ ಮಾಡ್ತಾನೆ ಅಂತ. ಯಾವಾಗಲೂ ಮನೆ ಅಂದರೆ ಬಿಲ್ಡಿಂಗ್ ಇರುತ್ತೆ ಅಲ್ಲ, ಅಲ್ಲಿ ಒಳಗೆ ವ್ಯವಸ್ಥೆನೂ ಇರುತ್ತೆ ಅಂತ ಅರ್ಥ. ಇವತ್ತು ಆಫೀಸ್ಗಳಲ್ಲಿ ಪದ್ಧತಿ ಇದೆ, ಹೆಡ್ ಆಫ್ ಲೀವ್ ಹಾಕಿದ್ರೆ ಏನು ಮಾಡ್ತಾರೆ, ಇಮ್ಮಿಡಿಯೇಟ್ ಇನ್ಚಾರ್ಜ್ ಕೊಡ್ತಾರೆ. ಆ ರೀತಿ ಮನೆಯಲ್ಲೂ ಇನ್ಚಾರ್ಜ್ ಅಂತಿರ್ಬೇಕು. ಆಫೀಸಿಗೆ ರಜಾ ದಿವಸ ಮಾತ್ರ ಆಫೀಸ್ ವರ್ಕ್ ಮಾಡೋದಿಲ್ಲ ಅಷ್ಟೇ. ಆದರೆ ಕೆಲವು ಎಮರ್ಜೆನ್ಸಿ ವರ್ಕ್ ಮಾಡೋದಕ್ಕೆ ಅವ್ನು ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲೂ ಕೂಡ ಅರ್ಜೆಂಟ್ ಪೋಸ್ಟ್ ಇದ್ದರೆ ಆ ಉತ್ತರ ಕೊಡಬೇಕು. ಆದರೆ ಮನೆಗಳಲ್ಲಿ ಹಾಗಲ್ಲ, ರಜಾ ಅಂತಿಲ್ಲ ಮನೆಗಳಲ್ಲಿ ರಜೆ ಇಲ್ಲ ಅಂತ. ಆದ್ದರಿಂದ ಅದಕ್ಕಿಂತ ಜಾಸ್ತಿ ಜವಾಬ್ದಾರಿ ಇರುತ್ತೆ. ಆಫೀಸಿಗೆ ರಜೆ ಹಾಕಿ ಮನೆಯಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ, ಅಷ್ಟು ಜವಾಬ್ದಾರಿ ಇದೆ. ಹೋಮಕಾಲತ್ತೇ ತಸ್ಯ ಪುನರಾಧಾನ ವಿಷ್ಯತೆ. ಅಕಸ್ಮಾತ್ ಹೋಮಕಾಲ ಮೀರಿದರೆ ಪುನಃ ಆರಾಧನ ಅಂತ ಒಂದು ವಿಶೇಷ ಪದ್ಧತಿ ಇದೆ. ಅದನ್ನು ಮಾಡ್ಕೋ, ಬೇರೆ ಯಾರೂ ಇಲ್ಲ, ಏನೂ ಮಾಡೋಂಗಿಲ್ಲ, ಆ ರೀತಿ ಮಾಡ್ಕೋಬೇಕು. ಅಸಮಕ್ಷಂತು ದಂಪತ್ಯೋ ಹೋತವ್ಯಂ ನ ತು ಋಕ್ವಿಗಾದಿಭಿ. ಈ ದಂಪತಿಗಳು ಇಬ್ಬರು ಇಲ್ಲದೆ ಹೋಗಿಬಿಟ್ರೆ ಋತ್ವಿಕ್ಕು ಮೊದಲಾದವರು ಜವಾಬ್ದಾರಿ ಹೊರ ಹಾಗಿಲ್ವಾ? ಪುನರಾಧಾನ ಅಂದರೆ ಪುನರುಪನಯನ ಇದ್ದ ಹಾಗೆ. ಅಗ್ನಿ ಮಿಸ್ ಆಯ್ತು, ಈಗ ಪುನಃ ದೀಕ್ಷೆ ತೊಗೊಂಡು ಮಾಡಬೇಕಾದ್ರೆ ಕೆಲವು ಮಂತ್ರಗಳನ್ನು ಹೇಳ್ತಾ ಇರ್ತಾನೆ. ಎಷ್ಟೋ ದಿವಸ ಮಂತ್ರ ಉಚ್ಚಾರಣೆ ಬಿಟ್ಟು ಹೋಯ್ತು ಯಾವುದರ ಕಾಲಕ್ಕೆ. ಮತ್ತೆ ಮಂತ್ರ ಹೇಳಿ ಕೆಲಸ ಆಗೋದಿಲ್ಲ. ಏನು ಮಾಡಿ ಮತ್ತೆ ಅವರೀಗ ಮತ್ತೆ ಉಪದೇಶ ತಗೋ, ರಿನ್ಯೂವಲ್ ಅಂತೀವಲ್ಲ ಹಾಗೆ ರಿನ್ಯೂವಲ್ ಮಾಡ್ಕೊ. ಅದು ಪುನರಾಧಾನ ರಿನ್ಯೂವಲ್ ಅಂತ ಅರ್ಥ. ಅವ್ರು ಇದಾಗಿದ್ದರೆ ಒಂದು ಎಕ್ಸ್ಪೈರಿ ಆಗಿದ್ದರೆ ರಿನ್ಯೂವಲ್ ಮಾಡಿಸ್ಬೇಕು ಅಂತಾರಲ್ಲ ಹಾಗೆ. ಅದು ರಿನ್ಯೂವಲ್ 2 ವಿಧ, ರುಟೀನ್ ರಿನ್ಯೂವಲ್ ಬೇರೆ, ಸ್ಪೆಷಲ್ ಗ್ಯಾಪ್ ಬಂದು ರಿನ್ಯೂವಲ್ ಬೇರೆ. ಅವು ಪೆನಾಲ್ಟಿ ಸಮೇತ ಮಾಡ್ತಾರೆ. ಸುಮ್ಮನೆ ತಗೊಳ್ಳಿ ಏನು ಮಾಡ್ತಾರೆ, ಅದಕ್ಕಾಗ ಪೆನಾಲ್ಟಿ ಹಾಕ್ತಾರೆ. ಅದೆಲ್ಲ ಮಾಡ್ಕೋಬೇಕು ಅವನು. ಪುನರುಪನಯನ ಹಾಗೇನೆ. ಯಾವುದೋ ಕಾರಣಕ್ಕೆ 3 ದಿವಸ ಸಂಧ್ಯಾನ ಬಿಟ್ಬಿಟ್ಟು ಏನು ಮಾಡ್ಕೋಬೇಕಾಗ ಪುನರುಪನಯನ. ಎಷ್ಟು ಜನಕ್ಕೆ ಮಾಡಬೇಕು ಲೆಕ್ಕನೇ ಆ ರೀತಿ ಮಾಡಿ ಏನಾಗುತ್ತೆ, ಹೊಸ ಉಪನಯನ ಕೇಸೇ ಜಾಸ್ತಿ ಆಗಿಬಿಡುತ್ತೆ. ಪುರೋಹಿತರು ಸಿಕ್ಕಾಬಿಟ್ಟು ಬಿಸಿ ಆಗಿಬಿಡ್ತಾರೆ. ಹೌದು, ಉಪಾಸನಾಗ್ನಿಯಲ್ಲೇ ಮಾಡಬೇಕು. ದಯ್ಯೋರು ಅದಕ್ಕೆ ಅದು ಇದಕ್ಕಿದ್ದಾಗ ಮೊದಲು ಸ್ವಲ್ಪ ಹಾಕಿ ಅದೇ ಒಯ್ದುಬಿಡ್ತಾರೆ ಅಗ್ನಿ. ಅಷ್ಟೇ ಮೊದಲು ಇಟ್ಬಿಟ್ಟು ಅಗ್ನಿ ಒಯ್ತಾರೆ. ಆ್ಯಕ್ಚುಲಿ ಸಂರಕ್ಷಿತವಾದ ಅಗ್ನಿ ಆಗಬೇಕದು. ದಯೋರಪಿ ಅಸಮಕ್ಷಂ ಚೇತ್ ಭವೇತ್ ಹುತಮನರ್ಥಕಂ. ದಂಪತಿಗಳು ಇಬ್ಬರೂ ಇಲ್ದಾಗ ಮಾಡಿಬಿಟ್ರೆ ಆ ಹೋಮಕ್ಕೆ ಅರ್ಥ ಇಲ್ಲ, ಅನರ್ಥಕಂ. ಇನ್ನೊಬ್ಬರು ನೋಡಿಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ. ಅವ್ರ ನೇತೃತ್ವದಲ್ಲಿ ಮಾಡಬೇಕೆ ಹೊರತು ಅದು ಅನಾಥರೈಸ್ಡ್ ಮಾಡಿದಾಗ ಲೆಕ್ಕ ಅದು.
ಪ್ರೋಷಿತೇತು ತದಾ ಪತ್ನ್ಯೌ ಪತ್ನಿ ಸುಗಾಮಾಂತರಂ ವ್ರಜೇತ್ ಹೋಮಕಾಲೇ ಯದಾ ಪ್ರಾಪ್ತ ಸಾದೋಷೇಡನ ಯುಜ್ಯತೆ. ಆದರೆ ಗಂಡನೂ ಮನೆಯಲ್ಲಿಲ್ಲ, ಹೆಂಡ್ತಿನೂ ಬೇರೆ ಕಡೆ ಹೋಗಬೇಕಾಯ್ತು. ಅವಾಗ ಏನು ಮಾಡ್ಬೋದು ಅಂದರೆ ಆದಷ್ಟು ಬರೋ ವ್ಯವಸ್ಥೆ ಮಾಡಿ ಹೋದರೆ ಅದು ವ್ಯಾಲಿಡ್ ಅಷ್ಟೆ. ಆದಷ್ಟು ಬೇಗ ಬರೋ ರೀತಿಯಲ್ಲಿ ಹೋಗಬೇಕೆ ಹೊರತು ಏನು ಮಾಡಿಕೊಡ್ದು ಪೂರ್ತಿ ನಾಪತ್ತೆ ಆಗಾಗಿಲ್ಲ. ಇತಿ ಶೌನಕೀಯೇ. ಆ ಘಟ್ಟ ಮುಗಿತು ಅಲ್ಲಿಗೆ. ನಾಳೆ ದಿವಸ ಅದ್ರ ಮುಂದಿನ ಭಾಗ ಏನು ಬರುತ್ತೆ. ಹೌದು ಅದಕ್ಕೆ ಧೌಮ್ಯರ ಸಾಗ್ನಿಮಾಯಿ ಅಗ್ನಿ ಸಮೇತ ಬನ್ನಿ ಅಂತ ಕರೀತಾರೆ. ಅಗ್ನಿ ಬಿಟ್ಟು ಹೋಗ್ಬಾರ್ದು. ನಾನು ನಾಳೆ ಪಾಠ ಇದೆ. ನಾಳೆ ಇನ್ನೊಂದು ಸಮಸ್ಯೆ. ನಾಳೆ ಕೆಲವರಿಗೆ ಉತ್ತರಾದಿ ಮಠ ಬಿಟ್ಟು ಬೇರೆ ಎಲ್ಲ ಮಠಕ್ಕೂ ನಾಡಿದ್ದು ಏಕಾದಶಿ. ಗೊತ್ತಾಯ್ತಾ? ನಾಳೆ ಉತ್ತರಾದಿ ಮಠದಲ್ಲೂ ಕೂಡ ದೇಶಭೇದ ಅಂತಿದೆ. ದೇಶಭೇದ ಅಂದ್ರೇನು? ಕೆಲವು ಊರುಗಳಲ್ಲಿ ನಾಳೆ, ಕೆಲವು ಊರುಗಳಲ್ಲಿ ನಾಡಿದ್ದು. ಅದು ವ್ಯತ್ಯಾಸ ಇದೆ. ಅದೇ ಕೆಲವು ಅಂತ ಹೇಳಿಬಿಡ್ಲಲ್ಲ, ಕೆಲವು ಕಡೆ ಇದು, ಕೆಲವು ಕಡೆ ಇಲ್ಲ. ಅದು ಉಳಿದು ಎಲ್ಲ ಮಠಗಳಿಗೂ, ಉಡುಪಿ ಮಠಗಳು ಸಮೇತ ಎಲ್ಲ ಮಠಗಳಿಗೂ, ಬೆಂಗಳೂರಿಗೆ ಉತ್ತರಾದಿ ಮಠಕ್ಕೆ ನಾಳೆ ಬೆಂಗಳೂರಿಗೆ. ಗೊತ್ತಾಯ್ತಾ? ಉಳಿದಕ್ಕಿಂತ ಬೇರೆ ಊರಲ್ಲಿ ವ್ಯತ್ಯಾಸ ಇದೆ. ಉಳಿದ ಎಲ್ಲ ಮಠಗಳಿಗೂ ನಾಡಿದ್ದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ